ಧನುಷ್ ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಡೆವಿಲ್ ಸಿನಿಮಾ, ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಇವತ್ತು ಇಡೀ ರಾಜ್ಯಾದ್ಯಂತ ತೆರೆ ಕಂಡಿರುವಂಥದ್ದು. ಅಭಿಮಾನಿಗಳಿಗೆ ಒಂದು ರೀತಿ ಗುರುವಾರ ಸಂಭ್ರಮದ ದಿನ ಅಂತ ಹೇಳ್ಬೋದು. ಒಂದು ರೀತಿ ಎಲ್ಲೋ ಈ ಯುಗಾದಿ, ದಸರಾ, ದೀಪಾವಳಿ ಬಂದರೆ ಹೆಂಗೆ ಸಂಭ್ರಮಿಸ್ತಾರಲ್ಲ ಜನರು, ಅದೇ ರೀತಿ ಇವತ್ತು ದರ್ಶನ್ ಅವರ ಅಭಿಮಾನಿಗಳು ಅಕ್ಷರಶಃ ಹಬ್ಬದ ರೀತಿ ಈ ದಿನವನ್ನ, ಡೆವಿಲ್ ಸಿನಿಮಾದ ಈ ಒಂದು ರಿಲೀಸ್ ದಿನವನ್ನ ಸಂಭ್ರಮಿಸ್ತಾ ಇರುವಂಥದ್ದು. ಅದನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಅಂತಾನೆ ಸಾಕಷ್ಟು ಜನ ಸಿನಿಮಾ ನೋಡೋಕ್ಕೆ ಬರದೇ ಇದ್ರು ಕೂಡ, ಯಾಕಂದ್ರೆ ಆಲ್ರೆಡಿ ಹೌಸ್ಫುಲ್ ಆಗಿರುವಂಥದ್ದು ಥಿಯೇಟರು. ಈ ಒಂದು ಸಂಭ್ರಮವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಥಿಯೇಟರ್ ಮುಂದೆ ಜಮಾಯಿಸಿದ್ರು ಇವತ್ತು. ಅದರಲ್ಲೂ ಮೇನ್ ಥಿಯೇಟ್ರು ಮತ್ತೆ ಆ ಥಿಯೇಟ್ರ್ ಈ ಥಿಯೇಟ್ರು ಅಂತಲ್ಲ, ಬಹುತೇಕ ಎಲ್ಲೆಲ್ಲಿ ಸಿನಿಮಾ ಇಡೀ ರಾಜ್ಯಾದ್ಯಂತ ತೆರೆ ಕಂಡಿದೆ ಅಲ್ಲೆಲ್ಲವೂ ಕೂಡ ಜನ ಹೌಸ್ಫುಲ್ ಆಗಿರುವಂಥದ್ದು ಥಿಯೇಟ್ರು. ಇನ್ನು ದರ್ಶನ್ ಅವರು ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಸಿಲುಕಿಕೊಂಡ ನಂತರ ಕಾಟೇರಿಗಿಂತಲೂ ಒಂದು ರೀತಿ ಬಹು ನಿರೀಕ್ಷಿತ ಸಿನಿಮಾ ಈ ಒಂದು ಡೆವಿಲ್ ಸಿನಿಮಾ ಅಂತ ಹೇಳ್ಬೋದು. ಕಾಟೇರ ಆಮೇಲೆ ಇನ್ನೊಂದು ಕಡೆ ಬಹಳ ಇಂಪಾರ್ಟೆಂಟ್ ಮುಖ್ಯವಾದಂಥ ವಿಚಾರ ಏನಂದ್ರೆ, ಡೆವಿಲ್ ತರ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ. ರವಿಚಂದ್ರನ್ ಸರ್ ಅದೇ ಹೇಳ್ತಾ ಇದ್ರೆ ಯಾವಾಗಲೂ, ಪ್ರೇಮ ಲೋಕ ತರ ಇನ್ನೊಂದು ಸಿನಿಮಾ ತೆಗಿಯೋದಕ್ಕೆ ಆಗೋದಿಲ್ಲ ಕಣ್ರಯ್ಯ ಅಂತೇಳಿ. ಅದೇ ರೀತಿ ಈ ಡೆವಿಲ್ನ ನೀವು ಕಾಟೇರಾಗ ಹೋಲಿಕೆ ಮಾಡ್ಕೊಂಡು ಸಿನಿಮಾ ನೋಡೋದಕ್ಕೆ ಹೋಗ್ಲೇಬೇಡಿ. ಹಂಗಂದ್ರೆ ಸುಮ್ಮನೆ ಇದ್ಬಿಡಿ. ಡೆವಿಲ್ಲೇ ಬೇರೆ, ಕಾಟೇರೇನೇ ಬೇರೆ. ಬಟ್ ಅಂತಾರೆ ಎಲ್ಲ ಒಂದ್ ಕಡೆ ಡೆವಿಲ್ಗೆ ಕಂಪೇರ್ ಮಾಡ್ಕೊಂಡು ಡೆವಿಲ್ ತರ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ. ಇಲ್ಲ, ಇದು ಡೆವಿಲ್ಲೇ. ನೀವು ಡೆವಿಲ್ನ ರಿಯಲ್ ಡೆವಿಲ್ ನೋಡ್ಬೇಕಂದ್ರೆ ನೀವು ತೆರೆ ಮೇಲೆ ದರ್ಶನ್ ಅವರ ಆ ಒಂದು ನಟನೆಯನ್ನ ನೋಡ್ಬೇಕಂದ್ರೆ ಬೇರೆ ಯಾವ ಸಿನಿಮಾದಲ್ಲೂ ಕೂಡ ದರ್ಶನ್ ಅವರು ಈ ಲೆವೆಲ್ಗೆ ಆರ್ಭಟಿಸಿಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಾಟೇರನೇ ಬೇರೆ, ಆ ಲೆವೆಲ್ಲೇ ಬೇರೆ, ಈ ಡೆವಿಲ್ ಲೆವೆಲ್ಲೇ ಬೇರೆ ಅಂತ ಹೇಳ್ಬೋದು. ಡೆವಿಲ್ ಅಲ್ಲಿ ದರ್ಶನ್ ಅವರ ಆ ಒಂದು ನಟನೆ ಇದೆಯಲ್ಲ, ನಿಜಕ್ಕೂ ಆಟ್ಸ್ ಆಫ್ ಅಂತ ಹೇಳ್ಬೋದು ನಿರ್ದೇಶಕ ಪ್ರಕಾಶ್ ಅವ್ರಿಗೆ. ಈ ಎಲ್ಲ ಕ್ರೆಡಿಟು ಅವ್ರಿಗೆ ಸಲ್ಲುತ್ತೆ. ಯಾಕಂದ್ರೆ ಡೆವಿಲ್ ಆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಡುವಂಥ ದರ್ಶನ್ ಅವರು ನೀವೆಲ್ಲೇ ನೋಡಿ, ಧನುಷ್ ರಾಜಶೇಖರ್ ಅನ್ನುವಂಥ ಒಂದು ಪಾತ್ರದಲ್ಲಿ ಡೆವಿಲ್ ಬರ್ತಾನೆ. ಸೊ ಬಂದಂಥ ಆ ಸೀನ್ ಇದೆಯಲ್ಲ, ಪ್ರತಿಯೊಂದು ಸೀನ್ ಬೈ ಸೀನ್ ನೀವು ನೋಡ್ತಾ ಹೋದರೆ ಡೆವಿಲ್ ಆ ಕ್ಯಾರೆಕ್ಟರ್ ಬರುವಂಥ ಪ್ರತಿ ಸಂದರ್ಭದಲ್ಲೂ ಕೂಡ ನಿಜವಾಗ್ಲೂ ಅವರ ಆ್ಯಕ್ಟಿಂಗ್ ಇದೆಯಲ್ಲ, ಮತ್ತೆ ಅದೊಂದು ಬೇರೆ ರೇಂಜ್, ಬೇರೆ ಲೆವೆಲ್ ಅಂತ ಹೇಳ್ಬೋದು. ದರ್ಶನ್ ಅವರು ಆ ರೇಂಜ್ಗೆ ನಟನೆ ಮಾಡಿದ್ದಾರೆ. ಇನ್ನೂ ಒಂದು ನೇರವಾಗಿ ಹೇಳಬೇಕಂದ್ರೆ, ಕಾಟೇರದಲ್ಲೂ ಕೂಡ ಈ ರೇಂಜ್ಗೆ ದರ್ಶನ್ ಅವರು ನಟನೆ ಮಾಡಿಲ್ಲ. ಅಷ್ಟು ಅದ್ಭುತವಾಗಿ ಡೆವಿಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇನ್ನು ಡೆವಿಲ್ ಸಿನಿಮಾದ ಕತೆ ಏನು ಅನ್ನೋದನ್ನು ನೋಡೋದಾದ್ರೆ, ಒನ್ಲೈನ್ ಸ್ಟೋರಿ ಯಾಕೆ ಹೇಳಬೇಕು, ಕತೆ ನಾನೇ ಹೇಳೋದಾದ್ರೆ ನೀವು ಯಾಕೆ ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಬಟ್ ಒನ್ಲೈನಲ್ಲಿ ಹೇಳೋದಾದ್ರೆ ಇದೊಂದು ರೀತಿ TVK ಪಕ್ಷ ವಿಜಯ್ ಅವರು ಇದಾರಲ್ಲ, ತಮಿಳುನಾಡಿನ ವಿಜಯ್ ಅವರು, ಎಲ್ಲೋ ಒಂದು ಕಡೆ ದರ್ಶನ್ ಫ್ಯೂಚರ್ನಲ್ಲಿ ಏನಾದರೂ ಹಿಂಗೆ ಎಲೆಕ್ಷನ್ ನಿಂತುಬಿಟ್ರೆ ನಿಜವಾಗ್ಲೂ 100% ಇದೇ ರೇಂಜಿಗೆ ಅಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಅವರು ಮಾಡ್ತಾ ಇದ್ದಾರಲ್ಲ, ಒಂದು ರೀತಿ ರಾಜಕೀಯದಲ್ಲಿ ಸುಂಟರ್ಗಾಳಿ ಎಬ್ಬರಿಸ್ತಾ ಇದ್ದಾರಲ್ಲ, ದರ್ಶನ್ ಅವರು ಕೂಡ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವ್ರು ಈಗಿರುವಂಥ ಎಲ್ಲ ಸಂಕಷ್ಟಗಳಿಂದ, ಕಾನೂನಿನ ಸಂಕಷ್ಟದಿಂದ ಪಾರಾಗಿ ಹೊರಗಡೆ ಬಂದಿದ್ದೇ ಆದಲ್ಲಿ, ನೆಕ್ಸ್ಟ್ ಅವ್ರು ಏನಾದರೂ ಫ್ಯೂಚರಲ್ಲಿ ಎಲೆಕ್ಷನ್ ನಿಂತಿದ್ದೇ ಆದಲ್ಲಿ ನಿಜಕ್ಕೂ ದರ್ಶನ್ಗೂ ಕೂಡ ಇದೇ ರೀತಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇರ್ತಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಮತದಾರರು ಬರ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಇದೊಂದು ರೀತಿ ರಾಜಕೀಯದ ಸುತ್ತುವಂಥ ಸ್ಟೋರಿ. ಅಲ್ಲಿ ರಾಜಕೀಯ ಇದೆ, ಸೆಂಟಿಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ, ಜೊತೆಯಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಕೂಡ ಈ ಒಂದು ಇಲ್ಲಿ ತೋರಿಸಲಾಗಿದೆ. ಒಬ್ಬ ರಾಜಕಾರಣಿ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು, ಹಾಳು ಮಾಡ್ಬೋದು, ಜೊತೆಯಲ್ಲಿ ಉದ್ಧಾರನೂ ಮಾಡ್ಬೋದು ಎನ್ನುವುದಕ್ಕೆ ಈ ಒಂದು ಕತೆ ಕೂಡ ಸಾಕ್ಷಿ ಆಗುತ್ತೆ. ಒಟ್ಟಾರೆ ಡೆವಿಲ್ ಸಿನಿಮಾ ಇದೆಲ್ಲ ಒಂದು ರೀತಿ ಪೈಸಾ ವಸೂಲ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ನೀವು ಅದೆಲ್ಲವನ್ನು ನೋಡಬೇಕಂದ್ರೆ ನೀವು ಥಿಯೇಟರ್ಗೆ ಹೋಗಿ, ಥಿಯೇಟರ್ನಲ್ಲಿ ನೋಡುವಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನೀವು ಕದ್ದು ಮುಚ್ಚಿ ಪೆನ್ ಡ್ರೈವಲ್ಲಿ ಹಾಕೊಂಡು ನೋಡಿ, ಅಥವಾ ಮೊಬೈಲಲ್ಲಿ ನೋಡಿ, ಅಥವಾ ನೆಟ್ಫ್ಲಿಕ್ಸ್ ಯಾವುದೆಲ್ಲ ನೋಡಿದ್ರು ಕೂಡ, ಅಥವಾ TVನಲ್ಲಿ ರಿಲೀಸ್ಗೋಸ್ಕರ ಕೆಲವರು ಕಾಯ್ತಾ ಇರ್ತಾರೆ ಕಂಜೂಸ್ ಗಿರಾಕಿಗಳು. ನಿಜವಲ್ಲ ಆ ಒಂದು ಈ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ ನಿಮಗೆ. ಥಿಯೇಟ್ರಿಗೆ ಹೋಗಿ ನೋಡ್ತೀವಲ್ಲ ಆ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಜೊತೆಯಲ್ಲಿ ಈ ಮಾಲ್ಗಳಲ್ಲಿ ಹೋಗಿ ನೋಡ್ತೀವಿ ಗೊತ್ತಾ, ಅಲ್ಲೇ ಬೇರೆ. ಬಟ್ ನೀವು ಈ ಲೋಕಲ್ ಥಿಯೇಟ್ರುಗಳಲ್ಲಿ ಹೋಗಿ ನೋಡಿ, ಬೆಂಗಳೂರಲ್ಲಿ ತೊಗೊಂಡ್ರೆ ಈ ನವರಂಗು, ಪ್ರಸನ್ನ, ಈ ರೀತಿ ಥಿಯೇಟ್ರ್ಗಳಿಗೆ ಹೋದರೆ ನಿಜವಾಗ್ಲೂ ಅಲ್ಲಿ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಈ ದಸರಾ, ದೀಪಾವಳಿ, ಯುಗಾದಿ ಬಂದರೆ ಹೆಂಗೆ ಜನರು ಸಂಭ್ರಮಿಸ್ತಾರಲ್ಲ, ಅದೇ ರೀತಿ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಸಿನಿಮಾವನ್ನು ನೋಡಿ, ಪದೇ ಕಾಟೇರ ಅಂತ ಹೇಳೋದಕ್ಕೆ ಬರುತ್ತೆ. ಈ ಒಂದು ಡೆವಿಲ್ ಸಿನಿಮಾವನ್ನು ಸಂಭ್ರಮಿಸ್ತಾ ಇರುವಂಥದ್ದು. ಕಾಟೇರ ಸಿನಿಮಾದ ಆ ಒಂದು ಆ್ಯಂಗ್ ಅವರಿಂದ ಯಾರೊಬ್ಬರು ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಆ ಸಬ್ಜೆಕ್ಟೇ ಬೇರೆ ಅದು. ಬಟ್ ಹೇಳ್ತಾರೆ ಬಹುತೇಕ ಜನ, ಒಂದಷ್ಟು ಅಭಿಮಾನಿಗಳನ್ನು ಹೊರತುಪಡಿಸು ಕೂಡ ಆ ಸಿನಿಮಾ ಹೆಂಗೆ ರೀಚ್ ಆಯಿತು ಅಂದರೆ, ಕಾಟೇರ ಸಿನಿಮಾ
ಪ್ರತಿಯೊಬ್ಬರ ಅಭಿಮಾನಿಗಳನ್ನು ಮೀರಿ ಮನಗಳಿಗೆ ರೀಚ್ ಆದಂಥ ಸಿನಿಮಾ ಅದು ಕಾಟೇರ ಅಂತ ಹೇಳ್ಬೋದು. ಬಟ್ ಕಾಟೇರನ ಬೇರೆ, ಅದಕ್ಕೂ ಇದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಲೇಬೇಡಿ, ನೋಡೋದಕ್ಕೆ ಹೋಗಬೇಡಿ. ಡೆವಿಲ್ಲೇ ಬೇರೆ, ಕಾಟೇರನೇ ಬೇರೆ. ಬಟ್ ಹಂಗೆ ನೋಡೋದಾದರೆ ಕಾಟೇರ ಆಗಲೇ ಹೇಳ್ದಾಗೆ ನಟನೆಯಲ್ಲಿ ತೆಗೆದುಕೊಳ್ಳೋದಾದರೆ ಕಾಟೇರಿಗಿಂತಲೂ ಒಂದು ಕೈ ಮೇಲೆ ಅಂತ ಹೇಳ್ಬೋದು. ಡೆವಿಲ್ ಬರುವಂಥ ಪಾತ್ರ ಇದೆಯಲ್ಲ, ಡೆವಿಲ್ ಪಾತ್ರದಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಇದು ಬಹುಶಃ ಹೇಳ್ಬಾರ್ದು, ನೀವು ಹೋಗಿ ಥಿಯೇಟ್ರಲ್ಲೇ ನೋಡಿದ್ರೆ ಅದು ಮಜಾ ಗೊತ್ತಾಗುತ್ತೆ. ದರ್ಶನ್ ಅವರು ಈ ಒಂದು ಡೆವಿಲ್ ಸಿನಿಮಾದಲ್ಲಿ ಡಬಲ್ ಶೇಡ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಒಂದು ಧನುಷ್ ರಾಜಶೇಖರ್ ಆಗಿ ಒಂದು ಪಾತ್ರದಲ್ಲಿ, ಇನ್ನೊಂದು ಪಾತ್ರದಲ್ಲಿ ಕೃಷ್ಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು, ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಆ ಡೆವಿಲ್ ಇದೆಯಲ್ಲ, ನೆಗೆಟಿವ್ ರೋಲ್ ಅದು. ದರ್ಶನ್ ಕೇಳಿ ಅವ್ರಿಗೆ ಒಂದು ರೀತಿ ಈ ರೀತಿಯ ಅಪ್ಪನ ಆ ಒಂದು ಇನ್ಫ್ಲುಯೆನ್ಸ್ ಇದೆಯಲ್ಲ, ತೂಗುದೀಪ್ ಶ್ರೀನಿವಾಸ್ ಅವರ ಆ ಇನ್ಫ್ಲುಯೆನ್ಸ್ ಇದೆಯಲ್ಲ, ದರ್ಶನ್ ಅವರು ತುಂಬ ಇಷ್ಟಪಡ್ತಾರೆ. ಈ ರೀತಿಯ ಆ ವಿಲನ್ ಕ್ಯಾರೆಕ್ಟರ್ಗಳಿಗೆ ತುಂಬ ಇಷ್ಟಪಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ವಿಲನ್ ಕ್ಯಾರೆಕ್ಟರ್ ಅಂದ ತಕ್ಷಣ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ನೋಡೋದಾದರೆ ರೇಣುಕಾ ಸ್ವಾಮಿ ಆ ಪ್ರಕರಣದಲ್ಲಿ ದರ್ಶನ್ ಅವರು ಇರೋವಂಥದ್ದು ಎಲ್ಲ ಒಂದು ಕಡೆ ಎಲ್ರಿಗೂ ಕೂಡ ಸಹಜವಾಗಿ ಬೇಸರ ತರಿಸೋವಂಥದ್ದು. ಅದು ಕಾನೂನು ಅದರ ಕೆಲಸ ಅದು ಮಾಡುತ್ತೆ. ಇನ್ನು ದರ್ಶನ್ ಅವರ ವಿರೋಧ ಎಲ್ಲ ಒಂದು ಕಡೆ ದರ್ಶನ್, ಈ ನಮ್ಮ ಕಡೆ ಗಾದೆ ಇದೆ ಹಳ್ಳಿ ಕಡೆ, ಕುರಿ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಎನ್ನುವಂತೆ. ಇಲ್ಲೆಲ್ಲೋ ರೇಣುಕಾ ಸ್ವಾಮಿದು ಏನೋ ಅಲ್ಲಿ ಆ ಸಮಾಧಿ ಧ್ವಂಸ, ಕಿಡಿಗೇಡಿಗಳು, ಈ ರೀತಿ ಎಲ್ಲ ಎಲ್ಲ ಒಂದು ಕಡೆ ದರ್ಶನ್ ಅವರ ಸುತ್ತೋದಕ್ಕೆ ಹೋಗುತ್ತಲ್ಲ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಕ್ಕೆ. ಬಟ್ ಅಲ್ಲಿ ನಡೆದಿರೋವಂಥ ಇಶ್ಯೂನೇ ಬೇರೆ, ಅಲ್ಲಿ ನಡೆದಿರೋವಂಥ ಪ್ರಕರಣವೇ ಬೇರೆ. ಅದನ್ನು ತೊಗೊಂಬಂದು ಈ ಅಪ್ಪಂಗೆ ಕಟ್ಟೋದಕ್ಕೆ ಹೋಗ್ತಾರಲ್ಲ. ಇನ್ನೊಂದು ಕಡೆ ಜೈಲಿನಲ್ಲಿ ಏನೋ ಹಂಗಾಯ್ತಂತೆ ಹಿಂಗಾಯ್ತಂತೆ ದರ್ಶನ್ ಅವ್ರು ಓಡೋದ್ರಂತೆ. ಇದೆಲ್ಲ ಇದೆಯಲ್ಲ ದರ್ಶನ್ ಅವ್ರ ತಲೆಗೆ. ಅದೇ ಆಗಲೇ ಹೇಳಿದಾಗೆ ಕಾನೂನು ಅದರ ಕೆಲಸವನ್ನು ಅದು ಮಾಡುತ್ತೆ. ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಈ ಕುರಿ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಎನ್ನುವಂತೆ ದರ್ಶನ್ ಅವ್ರ ಮೇಲೆ ಆರೋಪಗಳ ಸುರಿಮಳೆ. ಬಟ್ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಇದ್ದೇ ಇರುತ್ತೆ. ಸೊ ತಾಳ್ಮೆ ಸತ್ಯಮೇವ ಜಯತೆ. ಫೈನಲಿ ಸತ್ಯ, ಕಾನೂನು ಅದರ ಕೆಲಸವನ್ನು ಅದು ಮಾಡುತ್ತೆ. ಇನ್ನು ರಿವ್ಯೂ ವಿಚಾರಕ್ಕೆ ಬರೋದಾದರೆ, ಡೆವಿಲ್ ಸಿನಿಮಾದ ರಿವ್ಯೂ ವಿಚಾರಕ್ಕೆ ಬರೋದಾದರೆ, ಅಚ್ಯುತಣ್ಣವರ ಪಾತ್ರ ಇದೆಯಲ್ಲ, ಬಾ ಫುಲ್ಲು ತಿಂದ್ಬಿಟ್ಟಿದ್ದಾರೆ. ಅವರೇ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು. ಎಂಟೈರ್ ಸಿನಿಮಾದಲ್ಲಿ ಅವರು ಆವರ್ಸ್ತಾ ಬರ್ತಾರೆ. ಅಚ್ಯುತಣ್ಣವರ ಪಾತ್ರ ಇದೆಯಲ್ಲ ಅದು ಅದ್ಭುತ. ಇನ್ನು ದರ್ಶನ್ ಅವ್ರನ್ನ ಬಿಟ್ಟು ಹೊರತುಪಡಿಸಿ ಥಿಯೇಟ್ರ್ನಲ್ಲಿ ಯಾರಿಗೆ ವಿಸಿಲು ಚಪ್ಪಾಳೆ ಜಾಸ್ತಿ ಜೈಕಾರ ಬರುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಅದು ಗಿಲ್ಲಿ ಸೀನ್ ಬರೋದು 2-3, ಅದು ಇಂಟರ್ವ್ಯೂಲ್ ಆದಮೇಲೆ ಬರ್ತಾರೆ. ಗಿಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಬಾ ಇಡೀ ಥಿಯೇಟ್ರೆ ಓ ಅಂತ ಗಿಲ್ಲಿ ಡಿ ಬಾಸ್ ಅಂತ ಹೆಂಗೆ ಹವಾ ಕ್ರಿಯೇಟ್ ಮಾಡ್ತಾರಲ್ಲ ಫ್ಯಾನ್ಸ್ಗಳು, ಅದೇ ರೀತಿ ದರ್ಶನ್ ಫ್ಯಾನ್ಸ್ಗಳು ಗಿಲ್ಲಿ ಅಂತೇಳಿ ಗಿಲ್ಲಿನ ಫುಲ್ಲು ಮೆರೆಸ್ಬಿಟ್ಟಿದ್ದಾರೆ. ಇನ್ನು ಹುಲಿ ಕಾರ್ತಿಕ್ ಎಂದಿನಂತೆ ಮಾಮೂಲಿ ದರ್ಶನ್ ಅವರ ಒಂದು ಜೊತೆ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಗಿಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇನ್ನು ಶೋಭರಾಜ್ ಅವರು ಇನ್ಸ್ಪೆಕ್ಟರ್ ಆಗಿ ಅಂದರೆ ಪೊಲೀಸ್ ಅಧಿಕಾರಿಗೆ ಕಾಣಿಸ್ಕೊಳ್ತಾರೆ. ಸೊ ಅವ್ರದ್ದು ಕೂಡ ಚೆನ್ನಾಗಿದೆ ಪಾತ್ರ. ಅವರು ಹಳೆ ಹುಲಿ ಅಲ್ವಾ, ಕೇಳಿ ಯಾವುದೇ ಪಾತ್ರ ಕೊಟ್ಟರು ಲೀಲಾಜಲವಾಗಿ ತಿಂದು ಬಿಸಾಕ್ಬಿಡ್ತಾರೆ. ಇನ್ನು ಶರ್ಮಿಳಾ ಮಾಂಡ್ರೆ ಅವರು ತುಂಬ ಹಾಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಹೀರೋಯಿನ್ ಅವ್ರ ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ನಿರ್ದೇಶಕರಿಗೆ ಇದು ಒಂದು ರೀತಿ ಕ್ರೆಡಿಟ್. ಕತೆ ವಿಚಾರಕ್ಕೆ ಬರೋದಾದರೆ ಎಲ್ಲ ಒಂದು ಕಡೆ ಕತೆ ವಿಚಾರ ಯಾಕೆ ಎಲ್ರಿಗೂ ಒಂದು ರೀತಿ ಇನ್ನೂ ಬೇಕಿತ್ತು ಅಂತ ಯಾಕೆ ಹೇಳ್ತಾರೆ ಅಂದರೆ, ಇವಾಗೆಲ್ಲ ತುಂಬ ಸ್ಪೀಡ್ ದುನಿಯಾ. ಯಾಕಂದರೆ ಈ ಕಾಟೇರ ಸಿನಿಮಾಗೆ ಹೋಲಿಕೆ ಮಾಡ್ಕೊಂಡು ನೋಡೋ ಜನರಿಗೆ ಈ ಒಂದು ರೀತಿ ಇದೆಲ್ಲ ಒಂದು ಸ್ವಲ್ಪ ಅಸಮಾಧಾನ ತರಿಸುತ್ತೆ. ಬಟ್ ಆದರೆ ಕಾಟೇರನ ಬೇರೆ. ಅದೇ ಆಗಲೇ ಹೇಳಿದಾಗೆ ರವಿಚಂದ್ರನ್ ಹೇಳ್ತಾರೆ, ನೀವು ಪ್ರೇಮಲೋಕನ ತಲೆಯಲ್ಲಿ ಇಟ್ಕೊಂಡು ಬರಬೇಡ್ರಿ ಕಣ್ರಯ್ಯ. ರಣಧೀರ ಸಿನಿಮಾಗೂ ಇದೇ ಪ್ರಾಬ್ಲಮ್ ಆಗಿತ್ತು ರವಿಚಂದ್ರನ್ ಸರ್ಗೆ. ಪ್ರೇಮಲೋಕ ಬಂದ್ಬಿಟ್ಟಿರುತ್ತೆ, ಆಮೇಲೆ ರಣಧೀರ ಬರುತ್ತೆ. ಅವ್ರ ತಂದೆಯವರು ಹೇಳ್ತಾರಂತೆ ಇದು ರಣಧೀರ ಥರ ಇಲ್ಲ, ಪ್ರೇಮಲೋಕ ಥರ ಇಲ್ಲ ಅಂತೇಳಿ. ಸೊ ಹಂಗಾಗಿ ಇಲ್ಲ ಒಂದು ಕಡೆ ಆ ಸಿನಿಮಾ ಅಂದರೆ ಕಾಟೇರ ಸಿನಿಮಾವನ್ನು ನೆನ್ಪಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಡೆವಿಲ್ ಸಿನಿಮಾ ನೋಡೋದಕ್ಕೆ ಬಂದರೆ ನಿಮ್ಗೆ ನಿರಾಸೆ ಖಂಡಿತ ಹಾಗೆ ಆಗುತ್ತೆ. ಹಂಗೆ ನೋಡೋದಾದ್ರೆ ಡೆವಿಲ್, ನಾನು ಆಗಲೇ ಹೇಳಿದಾಗೆ ಡೆವಿಲ್ ಸಿನಿಮಾದ ನಟನೆ ಇದೆಯಲ್ಲ, ಎಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇದು ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಅಂದರೆ ನಿಜವಾಗ್ಲೂ ದರ್ಶನ್ ಪರ್ಫಾರ್ಮೆನ್ಸ್ ಅನ್ಬೇಕು. ಅಷ್ಟು ಅದ್ಭುತವಾಗಿ ಸಖತ್ ಯಂಗಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಸಖತ್ ಟೆರರ್ ಲುಕ್ನಲ್ಲಿ, ಡೆವಿಲ್ ಲುಕ್ನಲ್ಲಿ ಅವರು ಕಾಣಿಸ್ಕೊತಾರಲ್ಲ, ಸೀನ್ ವೈಸ್ ಸೀನ್ ನೀವು ನೋಡೋದಾದರೆ ಇದರ ಕ್ರೆಡಿಟನ್ನು ನಿರ್ದೇಶಕರಾದ ಪ್ರಕಾಶ್ ಅವ್ರು ಕೊಡಬೇಕು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಇದೆಯಲ್ಲ ಅದು ಮಾತ್ರ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು, ಸಖತ್ತಾಗಿದೆ. ಅದು ಕೂಡ ಎಲ್ಲವೂ ಕೂಡ ಓವರಾಲ್ ನೀವು ಒಂದು ರೀತಿ ಕಮರ್ಷಿಯಲ್ ಮೂವಿ, ಇದು ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು. ಇನ್ನು ಈ ಫ್ಯಾಮಿಲಿಯವರು ಹೋಗ್ತಿರಲ್ಲ ಈ ಸಿನಿಮಾಗೆ, ಇನ್ನೂ ನೀವು ಯಾರು ಹೋಗೋದಕ್ಕೆ ಹೋಗ್ಬೇಡಿ ದಯಮಾಡಿ. ಯಾಕಂದರೆ ಇನ್ನೂ ಒಂದು ವಾರ ಸೈಲೆಂಟಾಗಿ ಇದ್ಬಿಡಿ, ಒಂದು ವಾರ ಆದಮೇಲೆ ಹೋಗಿ. ಯಾಕಂದರೆ ಫ್ಯಾನ್ಸ್ಗಳ ಅವಳಿ ಇದೆಯಲ್ಲ, ದರ್ಶನ್ ಫ್ಯಾನ್ಸ್ಗಳ ಅವಳಿ ನೀವಂತೂ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಫ್ಯಾಮಿಲಿ ಜೊತೆ ಹೋಗೋದೇ ಆಗಿದ್ರೆ ಪ್ಲ್ಯಾನ್ ಇದ್ದರೆ ಇನ್ನೊಂದು ವಾರ ಬಿಟ್ಕೊಂಡು ಹೋಗಿ. ಥಿಯೇಟ್ರಲ್ಲಿ ಒಂದು ಸ್ವಲ್ಪ ಆರಾಮಿರ್ತಾರೆ.
ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂಡ ಕುತ್ಕೊಂಡು ನೋಡಬಹುದಾದಂಥ ಒಂದು ಅಚ್ಚುಕಟ್ಟಾದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಕೂಡ ಹೇಳ್ಬೋದು. ಎಲ್ಲ ಒಂದು ಕಡೆ ಶರ್ಮಿಳಾ ಮಾಂಡ್ರೆ ಅವ್ರದ್ದು ಆ ಒಂದೆರಡು ಸೀನ್ ಹಂಗೆ ಬಂದು ಹೋಗುತ್ತೆ ಒಂದು ಆರ್ಟ್ ಲುಕ್ನಲ್ಲಿ ಅನ್ನೋದನ್ನು ಹೊರತುಪಡಿಸಿದ್ರೆ ಒಟ್ಟಾರೆ ಇದೊಂದು ರೀತಿ ಇಡೀ ಒಂದು ಕುಟುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ದರ್ಶನ್ ಅವರು 2 ಪಾತ್ರದಲ್ಲಿ, ಅದರಲ್ಲೂ ದರ್ಶನ್ ಎಂಟ್ರಿ ಇದೆಯಲ್ಲ, ಒಂದು ಕನ್ವರ್ಲಾಲ್ ಲುಕ್ನಲ್ಲಿ ಸ್ಟಾರ್ಟಿಂಗಲ್ಲೇ ಎಂಟ್ರಿ ಕೊಡ್ತಾರೆ ದರ್ಶನ್. ಅದೊಂದು ರೀತಿ ಅದ್ಭುತವಾಗಿದೆ. ಜೊತೆಯಲ್ಲಿ ಡೈಲಾಗ್ಸ್ ಕೂಡ ಅಲ್ಲಲ್ಲಿ ಅಭಿಮಾನಿಗಳ ಶಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ಳುವಂಥದ್ದು. ಇನ್ನು ಈ ಕತೆ ವಿಚಾರಕ್ಕೆ ಬರೋದಾದರೆ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಇನ್ನೂ ಒಂದಷ್ಟು ಇದಕ್ಕೆ ಪಾಲಿಷ್ ಮಾಡಿದರೆ ಇನ್ನೂ ಸಿನಿಮಾ ಅದ್ಭುತವಾಗಿ ತೆರೆ ಮೇಲೆ ಮೂಡ್ ಬರ್ತಾ ಇತ್ತು. ಬಟ್ ಒಟ್ಟಾರೆ ಹೇಳೋದಾದರೆ ಸಿನಿಮಾ ಬಗ್ಗೆ, ಡೆವಿಲ್ ಸಿನಿಮಾದ ಬಗ್ಗೆ ಕೊಟ್ಟ ಕಾಸಿಗೆ ಮೋಸ ಇಲ್ಲ. ಒನ್ ಟೈಮ್ ನೋಡ್ಬೋದು. ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಮೂವಿ ಇದು. ಸೊ ಸ್ನೇಹಿತರೆ, ನೀವು ಕೂಡ ಸಿನಿಮಾ ನೋಡಿಲ್ಲ ಅಂದರೆ ಥಿಯೇಟ್ರಿಗೆ ಹೋಗಿ ಡೆವಿಲ್ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನೋಡ್ತಾ ಇರಿ ಇಂತಹದ್ದೇ ಲೇಟೆಸ್ಟ್ ಅಪ್ಡೇಟ್ಸ್ ಜೊತೆಗೆ. ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ.